18ರ ಮಗಳಿಗೆ ಟ್ಯೂಷನ್ ಹೇಳಲು ಕಾಮುಕನಿಗೆ ವಹಿಸಿದ ತಂದೆ. ಈ ಅಕ್ಕ ತಂಗಿಯರ ಹೆಸರು ಝಾರಾ ಹಾಗೂ ಸೈನಾ. ದೊಡ್ಡವಳು ಝಾರಾ ಹೀಗೆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾಳೆ ಎಂದು ಅವಳ ತಂದೆ ರಾಜೇಶ್ ಕರೆದು ಆಕೆಗೆ ಚೆನ್ನಾಗಿ ಬೈಯುತ್ತಾನೆ. ನಾವು ನಿಮಗೆ ಮನೆಯಲ್ಲಿ ಟ್ಯೂಷನ್ ಕೊಡಿಸುತ್ತೇವೆ. ನಾಳೆಯಿಂದ ಒಬ್ಬ ಟೀಚರ್ ಬರುತ್ತಾನೆ. ನೀನೇನಾದರೂ ಮತ್ತೆ ಫೇಲ್ ಆದರೆ ನಿಮ್ಮ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಅನ್ನು ಬೀದಿಗೆ ಬಿಸಾಡುತ್ತೇನೆ ಎಂದು ರಾಜೇಶ್ ಮಕ್ಕಳಿಗೆ ಬೈಯುತ್ತಾನೆ. ಆದರೆ ಝಾರಾ ಹಾಗೂ ಸೈನಾಗೆ ತಮ್ಮ ಕೆರಿಯರ್ ಬಗ್ಗೆ ಹೀಗೆಲ್ಲೇ ಸೀರಿಯಸ್ ಆಗಲು ಇಷ್ಟವಿರುವುದಿಲ್ಲ. ಅವರು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇರುತ್ತಾರೆ. ಝಾರಾ ಫೇಸ್ಬುಕ್ ನಲ್ಲಿ ಬಂದ ಎಲ್ಲ ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಮಾಡುತ್ತಾ ಇರುತ್ತಾಳೆ. ಆಗ ಝಾರಾ, ನಾನು ನೋಡಲು ಗುಡ್ ಲುಕಿಂಗ್ ಇರುವ ಹುಡುಗನನ್ನು ಮಾತ್ರ ಅಕ್ಸೆಪ್ಟ್ ಮಾಡುತ್ತೇನೆ. ಆದರೆ ನೀನೇನಾದರೂ ಫೇಸ್ಬುಕ್ನಲ್ಲಿ ಪರಿಚಯ ಮಾಡಿಕೊಂಡು ಯಾರನ್ನಾದರೂ ಭೇಟಿ ಮಾಡುವುದಾದರೆ ಮೊದಲು ನನಗೆ ಭೇಟಿ ಮಾಡಿಸಬೇಕು ಎಂದು ಸೈನಾಗೆ ಹೇಳುತ್ತಾಳೆ. ಮರುದಿನ ಕಾವೇಶ್ ಎಂಬ ಯುವಕನನ್ನು ನಿಮಗೆ ಟ್ಯೂಷನ್ ಹೇಳಿಕೊಡುವ ಟೀಚರ್ ಎಂದು ಝಾರಾಳ ತಾಯಿ ಪರಿಚಯ ಮಾಡಿಸುತ್ತಾಳೆ. ಆದರೆ ಝಾರಾ ಕಾವೇಶ್ನನ್ನು ಬೇರೆ ರೀತಿಯ ನೋಡುತ್ತಿರುತ್ತಾಳೆ. ನಂತರ ಕಾವೇಶ್ ತನ್ನ ಗೆಳೆಯ ಕುಮಾರ್ನನ್ನು ಭೇಟಿ ಮಾಡಿ, ನನಗೀಗ ಟ್ಯೂಷನ್ ಕೆಲಸ ಸಿಕ್ಕಿದೆ, ಅದರಿಂದ ಹಣ ಕೂಡ ಬರುತ್ತದೆ, ಜೊತೆಗೆ ನನ್ನ ಕಣ್ಣು ಕೂಡ ತಂಪಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಕುಮಾರ್, ಹೇ, ಅವರಿನ್ನೂ ಚಿಕ್ಕ ಮಕ್ಕಳು, ಅವರ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬೀರಬೇಡ ಎಂದು ಹೇಳುತ್ತಾನೆ. ಆಗ ಕಾವೇಶ್ ಝಾರಾಳ ಫೋಟೋಗಳನ್ನು ತೋರಿಸಿ ಈಕೆಗೆ 18 ವರ್ಷವಾಗಿದೆ ಎಂದು ಹೇಳುತ್ತಾನೆ. ಮರುದಿನ ಕಾವೇಶ್ ಟ್ಯೂಷನ್ ಹೇಳಿಕೊಳ್ಳಲು ಮನೆಗೆ ಬರುತ್ತಾನೆ. ಆಗ ಝಾರಾ ಸೈನಾಳಿಗೆ ಕಾವೇಶ್ನನ್ನು ಪರಿಚಯ ಮಾಡುತ್ತಾಳೆ. ನಾವು ಯಾವುದೋ ಅಂಕಲ್ ಬರುತ್ತಾನೆ ಎಂದುಕೊಂಡಿದ್ದೆವು, ಆದರೆ ನೀನು ತುಂಬಾ ಸ್ಮಾರ್ಟ್ ಆಗಿದೆಯಾ ಎಂದು ಝಾರಾ ನೇರವಾಗಿ ಕಾವೇಶ್ಗೆ ಹೇಳುತ್ತಾಳೆ. ಇದರಿಂದ ಕಾವೇಶ್ಗೆ ಸ್ವಲ್ಪ ಸಂಕೋಚವಾಗುತ್ತದೆ. ನಂತರ ಆಕೆ ಪಾಠ ಹೇಳಿಕೊಡುವಾಗ ತನ್ನ ಕಾಲಿನಿಂದ ಕಾಲನ್ನು ಸವರಲು ಶುರು ಮಾಡುತ್ತಾಳೆ. ನಂತರ ಝಾರಾ, ನೀವು ನನಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿದ್ದೀರಿ ಎಂದು ಕೇಳುತ್ತಾಳೆ. ಆಗ ಕಾವೇಶ್, ನೀನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೀಯಾ ಎಂದು ಹೇಳುತ್ತಾಳೆ. ನಂತರ ಮತ್ತೆ ಅವನ ಕಾಲನ್ನು ಟಚ್ ಮಾಡುತ್ತಾ ಇರುತ್ತಾಳೆ. ಅದನ್ನು ತಂಗಿ ಸೈನಾ ನೋಡಿಕೊಂಡು ಹೋಗುತ್ತಾಳೆ. ಅಂದು ರಾತ್ರಿಯಿಂದಲೇ ಝಾರಾ ಹಾಗೂ ಕಾವೇಶ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಲು ಶುರು ಮಾಡುತ್ತಾರೆ. ಆಗ ಇಬ್ಬರು ಮನಸ್ಸಿನ ಮಾತುಗಳನ್ನು ಮಾತನಾಡಿಕೊಳ್ಳಲು ಡಿಸೈಡ್ ಮಾಡುತ್ತಾರೆ. ಆಗ ಮರುದಿನ, ನಾನು ಸ್ಕೂಲ್ ಮುಗಿದ ಮೇಲೆ ಸಿಗುತ್ತೇನೆ ಎಂದು ಝಾರಾ ಹೇಳುತ್ತಾಳೆ. ಮಧ್ಯಾಹ್ನ ಸ್ಕೂಲ್ ಬಂಕ್ ಮಾಡಿದ ಝಾರಾ ಕಾವೇಶ್ಗೆ ಕಾಲ್ ಮಾಡಿ ಬರಲು ಹೇಳುತ್ತಾಳೆ. ಆಗ ಕಾವೇಶ್ ಜೊತೆಗಿದ್ದ ಕುಮಾರ್, ಅವಳು ಇನ್ನೂ ಚಿಕ್ಕ ಹುಡುಗಿ, ನೀನೇನು ಸ್ವಲ್ಪ ತಪ್ಪು ಮಾಡುತ್ತಿದ್ದೀಯಾ ಎನಿಸುತ್ತಿದೆ ಎಂದು ಹೇಳುತ್ತಾನೆ. ಆಗ ಕಾವೇಶ್, ಅವಳೇ ನನ್ನ ಹತ್ತಿರ ಬರುವಾಗ ನಾನೇಕೆ ಬೇಡ ಎನ್ನಲಿ ಎಂದು ಹೇಳುತ್ತಾನೆ. ನಂತರ ಕಾವೇಶ್ ಝಾರಾಳನ್ನು ಪಿಕಪ್ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾನೆ. ಆಕೆ ದಾರಿಯಲ್ಲಿ ತನ್ನ ಡ್ರೆಸ್ ಅನ್ನು ಬದಲಾಯಿಸಿಕೊಂಡು ಅಲ್ಲಿಂದ ಮತ್ತೆ ಹೊರಡುತ್ತಾಳೆ. ಇಬ್ಬರು ಬೈಕ್ನಲ್ಲಿ ಚೆನ್ನಾಗಿ ಸುತ್ತಾಟ ಮಾಡುತ್ತಾರೆ. ಇಬ್ಬರು ಲವ್ ಬರ್ಡ್ಸ್ ಗಳಂತೆ ದಾರಿಯಲ್ಲಿ ಕೂತು ಹರಟೆ ಹೊಡೆಯುತ್ತಾರೆ. ಒಬ್ಬರಿಗೊಬ್ಬರು ಅಂಟಿಕೊಂಡು ಓಡಾಡುತ್ತಾರೆ. ಮರುದಿನ ಪಾಠ ಮಾಡುವಾಗ ಕಾವೇಶ್ ಸೀನುತ್ತಾ ಇರುತ್ತಾನೆ. ಅದನ್ನು ನೋಡಿದ ಸೈನಾ ಅವನಿಗಾಗಿ ಶುಂಠಿ ಟೀಯನ್ನು ತನ್ನ ತಾಯಿಯಿಂದ ಮಾಡಿಸಿಕೊಂಡು ತಂದು ಕೊಡುತ್ತಾಳೆ. ಇತ್ತ ಸೈನಾಗೂ ಕೂಡ ಕಾವೇಶ್ ಮೇಲೆ ಕ್ರಶ್ ಆಗಲು ಶುರುವಾಗಿರುತ್ತದೆ. ಅಂದು ರಾತ್ರಿ ಸೈನಾ, ನಿನಗೆ ಕಾವೇಶ್ ಅಂದರೆ ಇಷ್ಟನಾ, ನೀನು ಅವನನ್ನು ಲವ್ ಮಾಡುತ್ತಿದ್ದೀಯ ಎಂದು ಝಾರಾಳನ್ನು ಕೇಳುತ್ತಾಳೆ. ಆಗ ಝಾರಾ, ಲವ್ ಗಿವ್ ಏನೂ ಇಲ್ಲ, ಜಸ್ಟ್ ಅವನನ್ನು ಲೈಕ್ ಮಾಡುತ್ತೇನೆ, ಅವನ ಜೊತೆ ಸಮಯ ಕಳೆಯುವುದಕ್ಕೆ ಇಷ್ಟವಾಗುತ್ತಿದೆ ಎಂದು ಹೇಳುತ್ತಾಳೆ. ಅಂದು ಕಾವೇಶ್ ತನ್ನ ಗೆಳೆಯನ ಜೊತೆ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹುಡುಗಿ ಜೊತೆಗೇನೆ ವಿಡಿಯೋ ಕೊಟ್ಟರೆ ನಮಗೆ 1 ಲಕ್ಷ ಕೊಡುತ್ತಾರೆ ಎಂದು ಹೇಳುತ್ತಾನೆ. ಆಗ ಕುಮಾರ್, ನೀನು ಈಗ ಈ ಲೆವೆಲ್ಗೆ ಇಳಿಯಬೇಡ, ಹಣಕ್ಕಾಗಿ ನಿನ್ನ ನಿಯತ್ತನ್ನು ಹಾಳು ಮಾಡಿಕೊಳ್ಳಬೇಡ ಎಂದು ಬುದ್ಧಿ ಹೇಳುತ್ತಾನೆ. ಆದರೂ ಕಾವೇಶ್ ಇವನ ಮಾತನ್ನು ಕೇಳುವುದಿಲ್ಲ. ಮರುದಿನವೇ ಕಾವೇಶ್ ಆ ವೆಬ್ಸೈಟ್ನ ವ್ಯಕ್ತಿಯನ್ನು ಭೇಟಿ ಮಾಡುತ್ತಾನೆ. ಅವನ ಹತ್ತಿರ ಪೆನ್ ಕ್ಯಾಮರಾವನ್ನು ಪಡೆಯುತ್ತಾನೆ. ಅಂದು ಮನೆಯಲ್ಲಿ ಟ್ಯೂಷನ್ ಮಾಡುವಾಗ ಝಾರಾಳ ತಾಯಿ ಹಾಗೂ ಸೈನಾ ಇಬ್ಬರು ತರಕಾರಿ ತರಲು ಹೊರಗಡೆ ಹೋಗುತ್ತಾರೆ. ನಂತರ ಒಂಟಿಯಾಗಿದ್ದ ಝಾರಾಳ ಜೊತೆ ಕಾವೇಶ್ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಪೆನ್ ಕ್ಯಾಮರಾ ಕೂಡ ರೆಕಾರ್ಡಿಂಗ್ ನಲ್ಲಿ ಇಟ್ಟಿರುತ್ತಾನೆ. ಅವರಿಬ್ಬರು ರೊಮ್ಯಾನ್ಸ್ ಮಾಡುವುದನ್ನು ಸೈನಾ ಕದ್ದು ನೋಡುತ್ತಾಳೆ. ನಂತರ ರೆಕಾರ್ಡರ್ ಆಗಿದ್ದ ವಿಡಿಯೋವನ್ನು ಕಾವೇಶ್ ಆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುತ್ತಾನೆ. ಮತ್ತೆ ಮರುದಿನ ಆ ವೆಬ್ಸೈಟ್ನ ಓನರ್, ನಮಗೆ ನಿಮ್ಮ ವಿಡಿಯೋ ಇಷ್ಟವಾಯಿತು, ನಾನು ನಿನಗೆ ಒಂದು ವಿಡಿಯೋಗೆ 3 ಲಕ್ಷ ಕೊಡಲು ರೆಡಿ ಇದ್ದೇನೆ ಎಂದು ಕಾವೇಶ್ಗೆ ಆಫರ್ ಕೊಡುತ್ತಾನೆ. ದುರಾಸೆ ಹೆಚ್ಚಾಗಿದ್ದ ಕಾವೇಶ್ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಮರುದಿನ ಸೈನಾ ಕಾವೇಶ್ಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸುತ್ತಾಳೆ. ಅವನು ಅದನ್ನು ಒಪ್ಪಿಕೊಳ್ಳುತ್ತಾನೆ. ಇಬ್ಬರು ಚಾಟ್ ಮಾಡಲು ಶುರು ಮಾಡುತ್ತಾರೆ. ಆಗ ಕಾವೇಶ್, ನೀನು ನಿನ್ನ ಅಕ್ಕನಿಗಿಂತ ಸುಂದರವಾಗಿದ್ದೆ ಎಂದು ಸೈನಾಳನ್ನು ಮರಳು ಮಾಡಲು ಶುರು ಮಾಡುತ್ತಾನೆ. ಇದರಿಂದ ಸೈನಾಳಿಗೆ ತುಂಬಾ ಖುಷಿಯಾಗುತ್ತದೆ. ನಂತರ ಸೈನಾ ತನ್ನ ಲುಕ್ ಬಗ್ಗೆ ನೋಡಿಕೊಳ್ಳಲು ಶುರು ಮಾಡುತ್ತಾಳೆ. ಮೇಕಪ್ ಎಲ್ಲ ಮಾಡಿಕೊಳ್ಳುತ್ತಾಳೆ. ಮರುದಿನ ಇದ್ದಕ್ಕಿದ್ದ ಹಾಗೆ ಕಾವೇಶ್ ಝಾರಾಳಿಂದ ದೂರ ಇರಲು ಶುರು ಮಾಡುತ್ತಾನೆ. ನಾನು ನೀನು ಇನ್ನೂ ಸ್ಟೂಡೆಂಟ್ ಟೀಚರ್ ಆಗಿ ಇರೋಣ, ಇದಕ್ಕಿಂತ ಹೆಚ್ಚು ಸಲಿಗೆ ಬೇಡ ಎಂದು ಬೈಯುತ್ತಾನೆ. ಅದೇ ಸಮಯಕ್ಕೆ ಶರ್ಟ್ ಡ್ರೆಸ್ ಹಾಕಿಕೊಂಡು ಬಂದ ಸೈನಾಗೆ ಝಾರಾ, ಇಂತಹ ಡ್ರೆಸ್ ಹಾಕಿಕೊಂಡು ಹೊರಗಡೆ ಹೋಗುತ್ತಾರೆ ಎಂದು ಬೈದು ಬಿಡುತ್ತಾಳೆ. ಅದೇ ಸಮಯವನ್ನು ಉಪಯೋಗಿಸಿಕೊಂಡ ಕಾವೇಶ್, ಹೀಗೇನಾ ನಿನ್ನ ತಂಗಿಯನ್ನು ಮಾತನಾಡಿಸುವುದು, ಒಳ್ಳೆ ರೀತಿಯಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲವೆಂದು ಝಾರಾಳಿಗೆ ಬೈಯುತ್ತಾನೆ. ಇದರಿಂದ ಸೈನಾ ಇಂಪ್ರೆಸ್ ಆಗುತ್ತಾಳೆ. ಅಂದು ರಾತ್ರಿ ಝಾರಾ ಸೈನಾ ಹಾಗೂ ಕಾವೇಶ್ನ ಫೇಸ್ಬುಕ್ ಚಾಟ್ ಅನ್ನು ನೋಡಿ ಕೋಪಗೊಳ್ಳುತ್ತಾಳೆ. ಸೈನಾಗೆ ಕಾವೇಶ್ ಒಬ್ಬ ಫ್ಲರ್ಟ್, ಅವನು ಒಬ್ಬ ಮೋಸಗಾರ, ಅವನನ್ನು ನಂಬಬೇಡ ಎಂದು ಬುದ್ಧಿ ಹೇಳುತ್ತಾಳೆ. ಆಗ ಸೈನಾ, ನಿನಗೆ ಹೊಟ್ಟೆ ಕಿಚ್ಚು, ನಾನು ನಿನ್ನ ಜೊತೆ ಆ ಆಟದಲ್ಲಿ ಗೆದ್ದು ಬಿಟ್ಟಿದ್ದೇನೆ ಎಂದು ನಿನಗೆ ಬೇಸರವಾಗುತ್ತಿದೆ ಎಂದು ಹೇಳುತ್ತಾಳೆ. ಆಗ ಝಾರಾ, ಇದು ನಮ್ಮ ಜೀವನ, ಇದು ಆಟವಲ್ಲ, ಅರ್ಥ ಮಾಡಿಕೊ ಎಂದು ಹೇಳುತ್ತಾಳೆ. ಆಗ ಸೈನಾ, ನಿನ್ನ ಬಲವಂತಕ್ಕೆ ಅವನು ನಿನ್ನನ್ನು ಸುತ್ತಾಡಿಸುತ್ತಿದ್ದ, ಅವನು ನಿನ್ನನ್ನು ಎಂದಿಗೂ ಪ್ರೀತಿ ಮಾಡಿಲ್ಲ, ನೀನು ನನ್ನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿಬಿಡು, ನೀನು ಇವತ್ತು ಪ್ರೀತಿ ಅಂತ ನಂಬಿಕೊಂಡು ಸೋತಿದ್ದೀಯಾ ಎಂದು ಹೇಳುತ್ತಾಳೆ. ಕೋಪಗೊಂಡ ಝಾರಾ ಸೈನಾಳ ಕಪಾಳಕ್ಕೆ ಹೊಡೆಯುತ್ತಾಳೆ. ಮರುದಿನ ಕಾವೇಶ್ ಸೈನಾಗೆ ಕರೆ ಮಾಡಿ ತನ್ನ ಮನೆಗೆ ಬರಲು ಹೇಳುತ್ತಾನೆ. ಆಗ ಸೈನಾ ಅವನನ್ನು ಭೇಟಿ ಮಾಡಿ ನಡೆದ ಜಗಳವನ್ನು ಹೇಳಿಕೊಂಡು ಕಣ್ಣೀರು ಹಾಕುತ್ತಾಳೆ. ಆಗ ಕಾವೇಶ್ ಅವಳನ್ನು ಸಮಾಧಾನ ಪಡಿಸಲು ಶುರು ಮಾಡುತ್ತಾನೆ. ನಂತರ ತಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿಕೊಳ್ಳುತ್ತಾನೆ. ನಂತರ ಅವಳನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾನೆ. ಆಗ ಸೈನಾ, ನಾನು ಇದನ್ನು ಎಂದಿಗೂ ಮಾಡಲಿಲ್ಲ ಎಂದು ಹೇಳುತ್ತಾಳೆ. ಆದರೂ ಆಕೆಯನ್ನು ಒಪ್ಪಿಸಿ ಆಕೆಯ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಝಾರಾಳಿಗೆ ಯಾರೋ ಕರೆ ಮಾಡಿ ನಿನ್ನ ವಿಡಿಯೋ ಇಂಟರ್ನೆಟ್ ನಲ್ಲಿ ಎಲ್ಲಾ ಕಡೆ ಓಡಾಡುತ್ತಿದೆ ಎಂದು ಮಾಹಿತಿ ಕೊಡುತ್ತಾನೆ. ಆ ವಿಡಿಯೋವನ್ನು ನೋಡಿದ ಝಾರಾಗೆ ದೊಡ್ಡ ಶಾಕ್ ಆಗುತ್ತದೆ.
ಇತ್ತ ಕಾವ್ಯ ಸೈನಾ ಜೊತೆ ರೊಮ್ಯಾನ್ಸ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಆಗಲು ಶುರುವಾಗುತ್ತದೆ. ಇತ್ತ ಗಾಬರಿಗೊಂಡ ಸಾರಾ ತಕ್ಷಣ ಆಟೋದಲ್ಲಿ ಹೊರಟು ಪೊಲೀಸರಿಗೆ ಕರೆ ಮಾಡಿ, ನನ್ನ ತಂಗಿಯನ್ನು ಕಾವೇಶ್ ಎಂಬ ವ್ಯಕ್ತಿ ತನ್ನ ಮನೆಗೆ ಕರೆಸಿಕೊಂಡಿದ್ದಾನೆ. ಆಕೆಗಿನ್ನು 18 ವರ್ಷವಾಗಿಲ್ಲ, ದಯವಿಟ್ಟು ಬನ್ನಿ ಎಂದು ಹೇಳುತ್ತಾಳೆ. ಸೈನಾಗೆ ಎಷ್ಟೇ ಕರೆ ಮಾಡಿದರೂ ಆಕೆ ಕೂಡ ಪಿಕ್ ಮಾಡುವುದಿಲ್ಲ. ಅದೇ ಸಮಯಕ್ಕೆ ಆ ಸ್ಥಳಕ್ಕೆ ರೀಚ್ ಆದ ಜಾರಾ ಸೈನಾಳನ್ನು ಭೇಟಿ ಮಾಡುತ್ತಾಳೆ. ನಾನು ಈಗಲೇ ಕಾವೇಶ್ನ ಬಣ್ಣ ಬಯಲು ಮಾಡ್ತೀನಿ ಎಂದು ಅವನ ರೂಮಿಗೆ ನುಗ್ಗಿ ಅವನ ಲ್ಯಾಪ್ಟಾಪ್ ಅನ್ನು ಉಪಯೋಗಿಸಿಕೊಂಡು ಜಾರಾ ನೋಡುತ್ತಾಳೆ. ಆದರೆ ಕಾವೇಶ್ ಆಕೆಯನ್ನು ಬಲವಂತವಾಗಿ ಹಿಡಿದುಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ಬಂದು ಕಾವೇಶ್ನನ್ನು ಹಿಡಿದುಕೊಳ್ಳುತ್ತಾರೆ. ನಂತರ ಜಾರಾ ತಕ್ಷಣ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡುತ್ತಾಳೆ. ಅಷ್ಟರಲ್ಲಿ ತನ್ನ ತಂಗಿ ಸೈನಾಳ ವಿಡಿಯೋ ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿಬಿಟ್ಟಿರುತ್ತದೆ. ಅದನ್ನು ನೋಡಿ ಜಾರಾ ಅಳಲು ಶುರು ಮಾಡುತ್ತಾಳೆ. ಸೈನಾಗೆ ದೊಡ್ಡ ಶಾಕ್ ಆಗಿರುತ್ತದೆ. ಆಗ ಜಾರಾ ಸೈನಾಳನ್ನು ಸಮಾಧಾನ ಮಾಡುತ್ತಾಳೆ. ಈ ಅಕ್ಕ ತಂಗಿಯರ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗಿದೆ ಎಂದು ನ್ಯೂಸ್ನಲ್ಲಿ ಕೂಡ ಬಂದು ಬಿಡುತ್ತದೆ. ಪೊಲೀಸರು ಕಾವೇಶ್ನನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಫುಲ್ಲಿ ಫಾಲ್ತು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಗ್ರಿಡ್ ಆ್ಯಂಡ್ ಲಾಸ್ ಎಂದು ಹುಡುಕಿ ನೋಡಬಹುದು.